ಅದಕ್ಕೆ ಅಕ್ಕ ಹೇಳೋದು ದೇವ್ರಿಗೆ ಇಟ್ರೋ ಪ್ರಸಾದನ ಕದ್ದು ಕದ್ದು ತಿನ್ಬಾರ್ದು ಅಂತ. ಅದಕ್ಕೆ ನಿಂಗೆ ಹಿಂಗ ಆಗ್ತಾ ಇರೋದು. ದುಶ್ಮನ್ ಕಹಾ ಅಂದ್ರೆ ಪಕ್ಕದಲ್ಲೇ ಹೇ ನಂಗೆ ಆಡ್ಬಿಡ ಕಣೆ ನೀನು. ಮೊದ್ಲೇ ನೊಂದಿರೋ ಜೀವ ನಾನು. ಬೆಳಗ್ಗೆ ಅಂತೂ ತಿಂದಿರೋದು ಇಷ್ಟೇ ತಿಂಡಿ. ಹಸುವಲ್ಲೇ ಬೆಂದು ಹೋಗ್ತಾ ಇದ್ದೀನಿ. ನೆಮ್ಮದಿಯಾಗಿದ್ದೋಳ್ ಜೀವನದಲ್ಲಿ ಅದೇನೋ ಕಂಕಣ ಬಲ ಅಂತೆಲ್ಲ ಬರ್ಸಿ ಅವ್ನ್ ಯಾವನ್ ಬರ್ತಾನೋ ನನ್ ಮಗ ಗಂಡ ನನ್ ಕೈಗೆ ಸಿಗ್ಲಿ ಹಿಂಗೆ ಕಾಲರ್ ಪಟ್ಟಿ ಹಿಡ್ಕೊಂಡ್ ಕೇಳ್ಬಿಡ್ತೀನಿ. ಏಯ್ ನನ್ ಮಗ್ನೆ ಬರಕ್ ಬರ್ತಾ ಇದ್ಯಾ? ಯಾಕೋ ಇಷ್ಟ ಬೇಗ ಬರ್ತಾ ಇದ್ಯಾ? ಒಂದ್ 2-3 ವರ್ಷ ಲೇಟ್ ಆಗಾರು ಬರ್ಬಾರ್ದಿತ್ತ ಅಂತ. ಯಾತ್ಮ ಎಲ್ಲಿದಾನೋ ಏನೋ. ಸಿಗ್ಲಿ ಕಣೆ ನಿನ್ ಬಾಯಿ ಹರಕೆಯಿಂದ ಅವ್ನ್ ಕೈಗೆ ಸಿಗ್ಲಿ ಮಾಡ್ತೀನಿ. ಅಯ್ಯೋ ಅಕ್ಕ ಏನಾಯ್ತು? ಏನು ಆಗಿಲ್ಲ ತಾನೆ? ಏನು ಆಗಿಲ್ಲ ಬಿಡೆ. ನೆಲಕ್ಕೇನಾರು ಆಗಿದ್ಯಾ ನೋಡು. ಅಷ್ಟ್ರಲ್ಲಿ ಈ ಓದಿಕೆ ಅಂತ ನನ್ ಮಗನ ಅವ್ನ ಕೈ ವಿಚಾರಿಸ್ಕೋತೀನಿ. ಏಯ್ ಬೆಂಕಿ ಪಟ್ನ ಸಾಯಕ್ ಬೇರೆ ಎಲ್ಲೂ ಸಿಗ್ಲಿಲ್ವಾ? ನನ್ ಬಾಡಿನೇ ಬೇಕಿತ್ತ? ಸಾಯಕ್ ನನ್ ಗಾಡಿನೇ ಬೇಕಾಗಿತ್ತಂತ ಲಾರಿ ಅವ್ರು ಕೇಳೋ ಮಾತಾ ಇದು. ಅದು ಲಾರಿ, ಇದು ಲಾರಿ. ಯಾಕೆ ತಿಂದಿದ್ದೆಲ್ಲ ಹೆಚ್ಚಾಗ್ಬಿಟ್ಟು ಕಣ್ಕುಂಡೆ ಮೇಲೋಗ್ಬಿಟ್ಟು ನಂಗೆ ಬಂದ್ ಕೂತಿದ್ಯಾ? ಏಯ್ ನಾನು ಕರೆಕ್ಟ್ ಆಗೇ ಬರ್ತಿದ್ದೆ. ನೀನು ರೋಡ್ ತುಂಬಾ ಓಡಾಡ್ಕೊಂಡು ಒಳ್ಳೆ ಬುಲ್ಡೋಸರ್ ತರ ಬರ್ತಿದ್ದಲ್ಲ, ಕಾಂಟ್ರೋಲ್ ಸಿಗ್ಲಾ ಬಂದ್ ಕೂದ್ದೆ. ಇನ್ಮೇಲೆ ನಮ್ಮ ಅಕ್ಕಂಗೆ ಹಿಂಗೆಲ್ಲ ಗುದ್ದಂಗಿಲ್ಲ. ಯಾಕೋ ಹಿಂಗೆ ಕೂದ್ಬೇಕು ಅಂತ ಡಿಪ್ಲೊಮಾ ಕೋರ್ಸ್ ಏನಾರು ಮಾಡ್ಕೊ ಬರ್ಬೇಕಾ? ಹೇಳಕ್ ಕೇಳೋಣ. ನಮ್ಮ ಅಕ್ಕಂಗೆ ಮದುವೆ ಆಗ್ತಿದೆ. ಅವಳಿಗೆ ಕಂಕಣ ಬಲ ಕೂಡ್ ಬಂದಿದೆ. ಹೌದೇನಮ್ಮಿ? ಮೊದ್ಲೇ ಈ ಮುಟ್ಟಿಗೆ 100 ಆನೆ ಬಲ ಇತ್ತು, ಈಗ ಕಂಕಣ ಬಲ ಬೇರೆ ಬಂದಿದೆ. ಎನ್ನಿ JCB ತಡೆಯಕ್ಕಾಗಲ್ಲ ಬಿಡು. ರೋಡಲ್ಲಿ ಹೋಗೋ ಬೀದಿ ಬಸವಂಗಳ ನನ್ ವಿಷಯ ಯಾಕೆ ಹೇಳ್ತ್ಯಾ? ಪರವಾಗಿಲ್ಲ ಬಿಡೆ ಅಣ್ಣನಹಳ್ಳಿ ಬಂಡೆ. ಪಾಪ ಅದ್ ಯಾವ ನಸೀಬ್ ಬಿಟ್ಟು ನಿನ್ನ ಮದ್ವೆ ಆಯ್ತವನು, ಯಾವ ಜನ್ಮದಲ್ಲಿ ನಾಯಿ ಬಾಯಿಂದ ರೊಟ್ಟಿ ಕತ್ ತಿಂದಿದ್ನೋ, ಈ ಜನ್ಮದಲ್ಲಿ ಈ ಕಾಡ್ಕೊಳೋ ಜೊತೆ ಅದು ಹೆಂಗ್ ಸಂಸಾರ ಮಾಡ್ತಾನೋ ಏನೋ. ಆದ್ರೂ ಪರವಾಗಿಲ್ಲ ಕಣೆ, ನಾಳೆಯಿಂದ ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಊರವರೆಲ್ಲ ದೇವಸ್ಥಾನ ಎಲ್ಲ ಸುತ್ತಿ ಆದಷ್ಟು ಬೇಗ ಈ ಮೂಟೆ ಮದ್ವೆ ಆಗಿ ತೊಲ್ಕಲಪ್ಪ ಅಂತ. ಆಗ ಊರಿಗೆ ನೆಮ್ಮದಿಯಾಗಿರುತ್ತೆ. ಬೇಡ ಕಣೋ ರೋಗದ್ ಕೋಳಿ. ಬೇಕು ಕಣೆ ಫಾರಂ ಕೋಳಿ. ನೀನು ಮದ್ವೆ ಆದ್ರೆ ನಿಮ್ ಮನೆ ರೇಷನ್ ಮಿಕ್ತದೆ, ಮಾರಿಗುಡಿಲಿ ತರಕಾರಿ ರೇಟ್ ಕಮ್ಮಿ ಆಯ್ತದೆ. ಆಟೋದವನು ಅಯ್ಯೋ ನನ್ನ ಆಟೋ ಬೆಂಡ್ ಆಗೋಯ್ತು, ಅಯ್ಯೋ ನನ್ನ ಆಟೋ ಬೆಂಡ್ ಆಗೋಯ್ತು ಅಂತ ಗ್ಯಾರೇಜ್ ಹೋಗಿ ರಿಪೇರಿ ಮಾಡ್ಸೋ ಕಾಸು ಮಿಕ್ತದೆ. ಒಟ್ಟಲ್ಲಿ ಊರೂರೇ ನಿಟ್ಟುಸ್ರು ಬಿಟ್ಟು ನೆಮ್ಮದಿಯಾಗಿರುತ್ತೆ. ಅದ್ರಲ್ಲಿ ನಾನೇ ಮೊದಲನೇ ಒಂದ್ ಕಡಮಿ. ನಾ ಬೆಳಗ್ಗೆ ನಿನ್ ಜೊತೆ ಜಗಳ ಮಾಡಕ್ ಆಯ್ತದೆ. ಆದಷ್ಟು ಬೇಗ ನೀನ್ ಮದ್ವೆ ಆಗಿ ಊರ್ ಬಿಟ್ಟು ತೊಲಗು. ಕೈಗ್ ಸಿಗೋ ನೀನು ಮಾಡ್ತೀನಿ ಇವತ್ ನಿನ್ಗೆ. ಎಲ್ಲಿ ಓಡಕ್ತಾ ಇದ್ಯಾ? ಮಾರಿ ಊಡಿನ ಮುಖಪ್ಪ ಕಾಪಾಡೆ, ನನ್ನ ಕಾಪಾಡೆ. ಅಯ್ಯೋ ದೇವರ್ತೀನಿ ಮಗ ನಿನ್ ಮದ್ವೆ ಆಯ್ತು. ಅಯ್ಯೋ ಸೈಕಲ್ ಬೆಂಡ್ ಆಯ್ತು. ಅಯ್ಯೋ ಸೈಕಲ್ ಬೆಂಡ್ ಆಯ್ತು. ಅಯ್ಯೋ ಸೈಕಲ್. ಮಾಡ್ತೀನಿ ಇವತ್ತು. ಸಾಯ್ಲೇಬೇಕು ನಾನು ಒಟ್ಟ ಅಂದ್ರೆ. ನೆಕ್ಸ್ಟ್ ಟೈಮ್ ಸಿಗೋ ನಾನು ಟೈಮ್ ಮಾಡ್ತೀನಿ. ಟೈಮ್ ಆಗಿರ್ಲಿಲ್ಲ ಅಂದ್ರೆ ನಿಂಗೆ ಹೇಳಿ ಬಂತು ಬಂದ್ಬಿಟ್ಟ. ಈ ಮುಟೆ ಸವಾಸನೆ ಬೇಡ. ಸೈಕಲ್ ಬೇರೆ ತುಳ್ಬಿಟ್ಲು ಬೆಂಡ್ ಗಿಂಡ್ ಆಗ್ಬಿಡೈತಾ. ಬೆಂಡಾಗಿರ ನಮ್ಮಪ್ಪ ನನ್ನನ್ನು ಬೆಂಡ್ ಮಾಡ್ತಾನಲ್ಲಪ್ಪ. ಓದ್ಲು ಈ JCB ಸವಾಸ ಬೇಡ. ಬಾಡಿ ಎಲ್ಲ ನೋವ್ತಾಯ್ತಲ್ಲ. ಮಕ್ಕಳವ್ವ ಕಾಪಾಡು ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡು. ಪಾರು ಅಂಗಡಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಜೋಪಾನ. ಮಾವ ಒಂದ್ ನಿಮಿಷ. ಮಾವ ಅದೇ ಸಿದ್ಧಾರ್ಥನ ಹುಡ್ಕೋಕೆ ಯಾವಾಗ ಹೋಗ್ತಿದ್ಯಾ? ನಿನ್ನೆ ಹೇಳಿದ್ನಲ್ಲ ಪಾರು, ಹೊಸಿ ಕೆಲ್ಸ ಅದೇ ಅಂತ, ಅದನ್ನ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. నేనేను ಅದನ್ನ ಹೇಳ್ದೆ, ಇವತ್ತು ಅದನ್ನ ಹೇಳ್ತಿದ್ಯಲ್ಲ ಮಾವ. ನೀನ್ ಹಿಂಗೆ ಮುಂದಕ್ಕೆ ಹಾಕ್ತಾ ಹೋಗ್ತಿದ್ರೆ ನಿನ್ ಕೆಲಸ ಮುಗಿಯೋದು ಯಾವಾಗ? ನಾನು ಸಿದ್ಧಾರ್ಥನ ನೋಡ್ತಿ ಯಾವಾಗ ಮಾವ? ಪಾರು ಹುಡ್ಕೋದು ಅಂದ್ರೆ ಸುಮ್ಮನೆ ಆಯ್ತದ? 2-3 ದಿನ ಆದ್ರೂ ಅಲ್ಲೇ ಇದು ಹುಡುಕ್ಬೇಕಲ್ವಾ? 2-3 ದಿನ ಅಲ್ಲ ಮಾವ, ಏನಿಲ್ಲ ಅಂದ್ರೂ 15 ದಿನ ಬೇಕಾಗುತ್ತೆ. ಮತ್ 15 ದಿನ ಬೇಕು ಅಂದ್ರೆ ನಾನಿಲ್ಲಿ ಊರ್ ಬಿಟ್ಟು ಸಿಟಿಗೆ ಹೋಗಿ ಇರ್ಬೇಕು ಅಂದ್ರೆ ಇಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಪಾರು. ಅದಕ್ಕೆ ಹುಸಿ ಟೈಮ್ ಆಯ್ತದೆ. ನೋಡು ಮಾವ, ನೀನ್ ಹೋಗುವಾಗ ನಾನು ನಿನ್ ಜೊತೆ ಬರ್ಲೇಬೇಕು. ನೀನ್ ಇಲ್ಲ ಅನ್ನೋ ಹಾಗಿಲ್ಲ. ಏನ್ ಪಾರು ಮಕ್ಳು ಕೇಳ್ದಂಗೆ ಅದನ್ನೇ ಪದೇ ಪದೇ ಕೇಳ್ತೀಯ?
ನಿಂಗಲ್ಲೆಲ್ಲ ಸರಿಯಾಗಿಲ್ಲ ಪಾರು. ನಾನಿವ್ನಲ್ಲ, ನಾನೇ ಹೋಗಿ ಹುಡ್ಕೊಬತ್ತೀನಿ. ಮಾವ, ಒಬ್ರು ಹುಡ್ಕೋದಕ್ಕಿಂತ ಇಬ್ರು ಹುಡ್ಕೋದ್ರೇನೆ ಬೆಟರು. ಕಡೆ ಪಕ್ಷ 2 ಡೈರೆಕ್ಷನ್ ಅಲ್ಲಿ ಅಟ್ ಎ ಟೈಮ್ ಇಬ್ರು ಸರ್ಚ್ ಮಾಡ್ಬೋದು. ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಪದೇ ಪದೇ ನಾನು ಇದನ್ನೇ ಕೇಳ್ತೀನಿ ಅಂತ ನಿನಗೆ ಅನ್ಸ್ಬೋದು, ಆದ್ರೆ ಅವನ ಮುಖ ನಾನು ನೋಡಿದ್ರೆ ನಾನು ತುಂಬಾ ಒದ್ದಾಡ್ತಿದ್ದೀನಿ ಮಾವ. ನನ್ನ ಖುಷಿ ಅನ್ನೋದು ಸಿಗೋದು ಸಿದ್ದು ಜೊತೆಗೆ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಹಾಗಂತ ನಾನಿಲ್ಲಿ ಖುಷಿಗೆಲ್ಲ ಅಂತ ಹೇಳ್ತಿಲ್ಲ ಮಾವ. ಸಿದ್ದು ನನಗೆ ಸಿಕ್ಕಿದ್ರೆ ನನ್ನ ಖುಷಿಗೊಂದು ಅರ್ಥ ಸಿಗುತ್ತೆ, ನನ್ನ ನೆಮ್ಮದಿಗೊಂದು ಬೆಲೆ ಸಿಗುತ್ತೆ. ನನ್ನ ಮನಸ್ಸಲ್ಲಿರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊ ಮಾವ. ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ಕರ್ಕೊಂಡೋಗು. ಪಾರು, ನನ್ನ ಮಾತು ಕೇಳು. ನೀನ್ ಅಲ್ಲಿಗೆ ಬಂದು ಸತ್ಯ ಏನಂತ ಅಂತ ಗೊತ್ತಾದ್ರೆ ನಿನ್ ಜೀವ ತಡ್ಕೊಳಕ್ಕಿಲ್ಲ. ಹೇಳೋನ್ ಪ್ರೀಚು ನಿನಗೆ ಅವ್ನು ಮೋಸ ಮಾಡಿ ಹೊಂಟೋಗೋನೆ ಅಂತ ಗೊತ್ತಾದ್ರೆ ಬದುಕಕ್ಕಿಲ್ಲ ಪಾರು, ನೀನು ಬದುಕಕ್ಕಿಲ್ಲ. ಹೆಂಗೆ ಹೇಳಿ ನಾನು? ಏನ್ ಯೋಚನೆ ಮಾಡ್ತಿದ್ಯಾ ಮಾವ? ಆಗುತ್ತೆ ಅಲ್ವಾ ಹೇಳು, ಇಲ್ಲ ನಾನೇ ಹುಡ್ಕೊಂಡು ಹೋಗ್ತೀನಿ. ಪಾರು, ನಿಂಗೆ ದಮ್ಮಯ್ಯ ಅಂತೀನಿ ಪಾರು. ಬೇಡ ಪಾರು. ಇಲ್ಲ ಮಾವ, ನಾನ್ ಕೇಳಲ್ಲ. ಆಗ್ಲಿಂದ ಅದನ್ನೇ ಹೇಳ್ತೀವಿ. ಇಲ್ಲ ಅಂತಲ್ಲ ಪಾರು, ಸುಮ್ಕಿರು. ಅಯ್ಯೋ, ಪಾರು ಯಾಕೆ ಗದ್ರಬಿಟ್ನಲ್ಲ? ಅದಂಗಲ್ಲ ಪಾರು.